ಎಲ್ರಿಗೂ ನಮಸ್ಕಾರ. ನಾನು ಅನ್ವಿತಾ ರಾಕೇಶ್. ಇವತ್ತು ನಾನು ಮಾರ್ಕೋನಹಳ್ಳಿ ಗ್ರಾಮದ ಊರ ಹಬ್ಬದ ಒಂದು ವ್ಲಾಗನ್ನು ಅಪ್ಡೇಟ್ ಮಾಡ್ತಾಯಿದ್ದೀನಿ. ಈ ಊರು ನಮ್ಮ ತಂದೆಯವರು ಹುಟ್ಟಿ ಬೆಳೆದಿರೋಂತಹ ಊರು. ಮಾರ್ಕೋನಹಳ್ಳಿ ಗ್ರಾಮ, ಕುಣಿಗಲ್ ತಾಲೂಕು. ಇದು ಗಂಡದೇವರಿನ ದೇವಸ್ಥಾನ, ಕರಿತಿಮ್ಮರಾಯ ಸ್ವಾಮಿ ಅಂತ ಹೇಳಿ. ಇದು ಮೂರು ನಾಮದ ದೇವರು, ಅಂದರೆ ವೆಂಕಟೇಶ್ವರನ ಸ್ವರೂಪ, ತಿಮ್ಮರಾಯ ಸ್ವಾಮಿ ದೇವಸ್ಥಾನ. ಇವತ್ತು ಜಾತ್ರೆ ಆಗಿರೋದ್ರಿಂದ 12-1 ಗಂಟೆ ತನಕ ಫುಲ್ಲು ಇಡೀ ದಿನ ಕೂಡ ಅದು ದೇವಸ್ಥಾನ ಓಪನ್ ಇರೋವಂಥದ್ದು. ಈ ಊರ ಹಬ್ಬ ಅಂತ ಹೇಳಿದರೆ ಸಿಟೀಲಿ ಎಲ್ಲೇ ಇದ್ರೂ ಎಲ್ಲರೂ ಬರ್ತಾರೆ. ಊರ ಹಬ್ಬ ಆಗಿರೋದ್ರಿಂದ ಬರಲೇಬೇಕು ಕೂಡ. ಅವ್ರು ಬರಲಿಲ್ಲ ಅಂದರೆ ಏನಾದರೂ ಒಂದು ಅವ್ರ ಮನೆಯಲ್ಲಿ ಹುಷಾರಿಲ್ಲದೆ ಇರೋವಂಥದ್ದಾಗಿರ್ಬೋದು, ಈ ರೀತಿ ಏನಾದರೂ ಒಂದು ಆಗೋವಂಥದ್ದು. ಅದಕ್ಕೆ ಹಬ್ಬ ಅಂತ ಹೇಳಿದರೆ ಪ್ರತಿಯೊಬ್ಬರು ಸಿಟಿಲಿರೋರು ಕೂಡ ಊರ ಹಬ್ಬಕ್ಕೆ ಹೋಗೇ ಹೋಗ್ತಾರೆ. ಇದೇ ತಿಮ್ಮರಾಯ ಸ್ವಾಮಿ ದೇವಸ್ಥಾನ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ತಿಮ್ಮರಾಯ ಸ್ವಾಮಿ ದೇವರು. ಈ ದೇವಸ್ಥಾನದೊಳಗಡೆ ಹೆಣ್ಮಕ್ಳಿಗೆ ಒಳಗಡೆ ಅವಕಾಶ ಇರೋದಿಲ್ಲ. ಅಂದರೆ ಪುಟ್ಟ ಹೆಣ್ಮಕ್ಳು ಬರ್ಬೋದು, ಹೆಂಗಸರು ಮತ್ತು ದೊಡ್ಡವರು ಬರೋವಂತಿಲ್ಲ, ಮತ್ತು ವೃದ್ಧೆಯರು ಬರ್ಬೋದು. ಗಂಡಸರಿಗೆಲ್ಲ ಅವಕಾಶ ಇದೆ ದೇವಸ್ಥಾನದೊಳಗಡೆ. ಈಗ ಜಾತ್ರೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಐನೂರು ಶನಿವಾರ ವಾರದ ದಿನಗಳಲ್ಲೆಲ್ಲ ತುಂಬ ಅವರು ಐನೂರುಗಳು ಹಸ್ಕೊಂಡಿದ್ದು ಊಟ ಏನು ತಿಂದಲೇ ಐನೂರುಗಳು ಪೂಜೆಯನ್ನು ಮಾಡ್ತಾರೆ 12-1 ಗಂಟೆ ತನಕ ವಾರದ ದಿನಗಳಲ್ಲಿ. ಮತ್ತು ಸಿಟಿಯಿಂದ ಬಂದವ್ರಿಗೆ ವಾರದ ದಿನಗಳಲ್ಲೂ ಕೂಡ ಪೂಜೆ ಮಾಡಿಕೊಡ್ತಾರೆ. ಹೊರಗಡೆನೇ ಅವ್ರ ಫೋನ್ ನಂಬರ್ ಹಾಕಿರ್ತಾರೆ. ಇನ್ನು ಬಲಭಾಗದಲ್ಲಿ ಹೆಣ್ದೇವರ ದೇವಸ್ಥಾನ ಇದೆ. ದೇವಿ ಹೆಸರು ಮಾಯಮ್ಮ ದೇವಿ ಅಂತ ಹೇಳಿ. ಮಾಯಮ್ಮ, ಮಾಸ್ತಮ್ಮ 2 ದೇವರು ಇದೆ ಅಲ್ಲಿ. ಅದು ಹಾವಿನ ಸ್ವರೂಪದ ದೇವರು. ಅಂದರೆ ಈ ದೇವಿ ಬಗ್ಗೆ ಏನು ಕತೆ ಹೇಳ್ತಾಯಿದ್ರು ತಾತಂದಿರು, ನಮ್ಮ ಅಜ್ಜಿ ಮುತ್ತಜ್ಜಿ ಎಲ್ಲರು ಅಂತ ಹೇಳಿದರೆ, ಈ ದೇವಿ ಕಣ್ಣಿಗೆ ತುಂಬಾ ಶಕ್ತಿ ಹಾಗೂ ದೃಷ್ಟಿಗೆ ತುಂಬ ಒಂದು ಅಪಾರವಾದ ಶಕ್ತಿ ಇತ್ತಂತೆ. ದೇವಿ ದೃಷ್ಟಿಗೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಈ ಕೆಲವರು ದುಷ್ಟ ಜನಗಳು ಏನಿರ್ತಾರೆ ಅಂಥವ್ರು ಒಳ್ಳೆಯವ್ರಿಗೆ ಕೆಟ್ಟದ್ದು ಬಯಸೋದನ್ನೆಲ್ಲ ಮಾಡ್ತಿದ್ದಾಗ ಅದು ದೇವ್ರ ಹತ್ರ ಅವರು ಕೇಳ್ಕೊಂಡಾಗ ಕಾಣಿಕೆಗಳನ್ನೆಲ್ಲ ಇಟ್ಟು ಆ ತಾಯಿ ಆವಾಗ ಅದನ್ನು ಬೇಗನೆ ಅದನ್ನು ತೋರಿಸ್ಬಿಡ್ತಾ ಇದ್ಲಂತೆ, ಎಫೆಕ್ಟ್ ಎಲ್ಲ ಅಂತ ಹೇಳ್ಬೋದು. ಅಂದರೆ ದೃಷ್ಟಿಗೆ ಜನಗಳೆಲ್ಲರೂ ಒಂದು ಸಿಡ್ದೋಗ್ತಾಯಿದ್ರು ಅಂತಲೇ ಹೇಳ್ತಾಯಿದ್ರು. ನಮ್ಮ ಅಜ್ಜಿ ಮುತ್ತಜ್ಜಿ ಎಲ್ಲರೂ ಕತೆಗಳನ್ನು ಹೇಳ್ತಾಯಿದ್ರಂತೆ ನಮ್ಮ ದೊಡ್ಡಮ್ಮಂಗೆ ಅದನ್ನು. ಸೊ ಆದ್ದರಿಂದ ಏನು ಮಾಡಿದ್ರಂತೆ, ತಾಯಿ ಕಣ್ಣು ದೃಷ್ಟಿ ತುಂಬ ಶಕ್ತಿಯಾಗಿರೋದ್ರಿಂದ ಕಣ್ಣಿಗೆ ಮೊಳೆಯನ್ನು ಕೂಡ ಹೊಡೆದಿದ್ದಾರಂತೆ. ಒಂದು 50 ವರ್ಷದ ಹಿಂದೆ ಪೂಜೆಗಳನ್ನೆಲ್ಲ ಮಾಡಿಸಿ ದೇವಿ ಕಣ್ಣಿಗೆ ಮೊಳೆಯನ್ನು ಹೊಡೆದಿದ್ದಾರಂತೆ. ಯಾಕಂದರೆ ಆ ಕಣ್ಣು ಅಪಾರ ಒಂದು ದೃಷ್ಟಿ ಶಕ್ತಿ ಇರೋದ್ರಿಂದ. ಸೊ ಆದ್ದರಿಂದ ಮಾಯಮ್ಮ ದೇವಸ್ಥಾನ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ಅದು ಹಾವಿನ ಸ್ವರೂಪ. ಬಲಭಾಗದಲ್ಲಿ ನಿಮಗೆ ಹುತ್ತಗಳು ಕಾಣುತ್ತೆ. ಅದೇ ದೇವಸ್ಥಾನದ ಬಲಭಾಗದಲ್ಲಿ ಮುಂದೆಗಡೆ ನಿಮಗೆ ಹುತ್ತ ಕಾಣಿಸುತ್ತೆ. ಅಲ್ಲಿ ಬ್ಲೌಸ್ ಪೀಸ್ಗಳನ್ನು ಹಾಕಿ ಅರಿಶಿನ ಕುಂಕುಮವನ್ನೆಲ್ಲ ಇಟ್ಟು ಹೂವೆಲ್ಲ ಹಾಕಿ ಪೂಜೆ ಮಾಡ್ತಾರೆ. ಮಾಯಮ್ಮ ಮತ್ತು ಮಾಸ್ತಮ್ಮ 2 ದೇವರಿದೆ ಅಲ್ಲಿ. ಸರ್ಪದ ಸ್ವರೂಪ ಅಂತಲೇ ಹೇಳ್ತಾರೆ. ನೋಡಿ ಇಲ್ಲೇನೆ ಅಲ್ಲೇ ಬಲಭಾಗದಲ್ಲಿರುವಂಥದ್ದು ಹುತ್ತ ಅದು. ಇದು ಈಗ ಒಂದು ಸ್ವಲ್ಪ ವರ್ಷಗಳಲ್ಲಿ ಕಟ್ಟಿರೋಂತಹ ಫಸ್ಟು ಅದು ಈಗ ಹೊಸದಾಗಿ ರಿನೋವೇಟ್ ಮಾಡಿ ಕಟ್ಟಿದ್ದಾರೆ. ಈಗ ಒಂದು ಸ್ವಲ್ಪ ವರ್ಷಗಳಾಯಿತು. ನೋಡಿ ಈಗ ಕ್ಲಿಯರಾಗಿ ಕಾಣಿಸ್ತಾ ಇದೆ ಮಾಸ್ತಮ್ಮ ದೇವರು ಹಾಗೂ ಮಾಯಮ್ಮ ದೇವರು. ಮಾಯಮ್ಮನ ಮಾರಮ್ಮ ಅಂತ ಕೂಡ ಹೇಳಿ ಕರೀತಾರೆ ಇಲ್ಲಿ. ನೋಡಿ ಹಾವಿನ ಒಂದು ಎಡೆಯನ್ನು ಹಾಕಿದ್ದಾರೆ ದೇವರಿಗೆ ಹಿಂದೆಗಡೆ. ಯಾಕಂತೇಳಿದರೆ ಅದು ಹಾವಿನ ಸ್ವರೂಪ ಅಂತೇಳಿ.
ಬಿಡುದಿನಗಳಲ್ಲಿ ಎಲ್ಲ ತುಂಬ ಖಾಲಿ ಖಾಲಿ ಬಿಡುವಾಗಿರುತ್ತೆ. ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ಬೋದು ಪ್ರಶಾಂತವಾಗಿ. ಅದೇ ಜಾತ್ರೆ ಇರೋದರಿಂದ ಚೆನ್ನಾಗಿದೆ, ಎಲ್ಲ ಜನಗಳು ಜಾಸ್ತಿ ತುಂಬಿದ್ದಾರೆ. ಆದರೂ ಬಿಡುದಿನಗಳಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋರು ಮಂಗಳವಾರ ಶುಕ್ರವಾರ ವಾರ ಆಗಿರುತ್ತೆ, ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ಬೋದು. ಈಗ ಜಾತ್ರೆ ಆಗಿರೋದ್ರಿಂದ ಸೋಮಗಳು ಹಾಗೂ ಎಲ್ಲವೂ ಬಂದು ಇಲ್ಲಿ ಒಂದು ಕಾರ್ಯಕ್ರಮಗಳನ್ನು ಕೊಡ್ತಾರೆ. ಆಚೆ ಕಡೆ ನೋಡಿ ಮೆರವಣಿಗೆಗೆ ಅಂತೇಳಿ ಟ್ರ್ಯಾಕ್ಟರ್ ನಿಂತಿದೆ, 3 ಟ್ರ್ಯಾಕ್ಟರ್ ನಿಂತಿದೆ. ಒಂದು ತಿಮ್ಮರಾಯ ಸ್ವಾಮಿಗೆ, ಒಂದು ಮಾಯಮ್ಮ ದೇವಿಗೆ ಹಾಗೂ ಇನ್ನೊಂದು ಶನಿಮಹಾತ್ಮ ದೇವ್ರದ್ದು. ಶನಿಮಹಾತ್ಮನ ದೇವಸ್ಥಾನ ಇಲ್ಲಿ ಇಲ್ಲ, ಅದೊಂದು ಸ್ವಲ್ಪ ದೂರದಲ್ಲಿದೆ, ಒಂದು 1 ಕಿಲೋಮೀಟ್ರ್ ಆಗ್ಬೋದೇನೋ. ಮೆರವಣಿಗೆ ಕೂಡ ಇಲ್ಲಿಗೆ ಬರುತ್ತೆ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆರತಿಗಳು ಕೊನೆಯಲ್ಲಿ ಬರುತ್ತೆ. ಫಸ್ಟು ಎಲ್ಲ ಪೂಜೆ ಮಾಡಿಸ್ಕೊತಾರೆ ಹಣ್ಣು ಕಾಯಿ, ಆ ನಂತರ ಆರತಿ ಬರುತ್ತೆ. ಎಲ್ಲರ ಮನೆಯಿಂದನೂ ಆರತಿ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಜಾತ್ರೆ. ಸಿಟಿಲೆಲ್ಲ ಈ ರೀತಿ ಜಾತ್ರೆಯನ್ನು ನೋಡೋದಕ್ಕಾಗೋದಿಲ್ಲ. ಆದ್ದರಿಂದ ಸಿಟಿಲಿರೋರು ಕೂಡ ಹಳ್ಳಿಗೆ ಹೋಗಿ ಜಾತ್ರೆಯನ್ನು ನೋಡ್ತಾರೆ. ಒಂದು 2-3 ದಿನ ಮುಂಚಿತವಾಗಿ ಹೋಗುವಂಥದ್ದು, ಅಥವಾ ಹೋಗಿ ಒಂದು 4-5 ದಿವಸ ಹಾಲ್ಟ್ ಆಗೋವಂಥದ್ದು. ಜಾತ್ರೆ ಹಿಂದಿನ ದಿವಸ ಹಾಗೂ ಜಾತ್ರೆ ಆದ ನಂತರ ತುಂಬಾ ಚೆನ್ನಾಗಿರುತ್ತೆ ಊರಲ್ಲಿ ಜಾತ್ರೆ ಎಲ್ಲವೂ. ಈಗ ಜಾತ್ರೆ ಸೌಂಡನ್ನೇ ಕೇಳಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಜಾತ್ರೆ